Hari Om, welcome back to Haridban ಯೂಟ್ಯೂಬ್ ಚಾನಲ್. ಮಂಡೇ ಅರ್ಲಿ ಮಾರ್ನಿಂಗ್ ಆ್ಯಸ್ ಯೂಶುವಲ್ 5 o'clock ಎದ್ದು ಧನುರ್ಮಾಸ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಒಂದು 5 to 6 ಡೇಸ್ ಆಯಿತು. ನಾನು ಜನವರಿ ಫಸ್ಟ್ ಅಷ್ಟೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ದು. ಆಮೇಲೆ ವೀಡಿಯೋಸೇ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕೆಂತಂದರೆ ಮೈಲ್ಡ್ ಫೀವರ್ ಇತ್ತು, ಹಾಗೆ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು. ಮಾರ್ನಿಂಗ್ ಚೆನ್ನಾಗಿದ್ದರೆ ಈವ್ನಿಂಗ್ ಚೆನ್ನಾಗಿರ್ತಿರ್ಲಿಲ್ಲ, ಈವ್ನಿಂಗ್ ಚೆನ್ನಾಗಿದ್ದರೆ ಮಾರ್ನಿಂಗು ಸಿಕ್ನೆಸ್ ಥರ ಆಗಿಬಿಟ್ಟಿತ್ತು. ಸ್ಟಿಲ್ ಅದು ಕ್ಲಿಯರ್ ಆಗೇ ಇಲ್ಲ. ಸ್ವಲ್ಪ ಲೈಟಾಗಿ ಅದೇ ಥರನೇ ಅನ್ನಿಸ್ತಾ ಇದೆ, ಬಾಡಿ ಪೇಯ್ನ್ ಎಲ್ಲ ಇದೆ. ಅದಕ್ಕಾಗಿ ಬೇಗ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ, ಕೆಲಸ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ವೀಡಿಯೋಸ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಸಾರಿ ಫಾರ್ ದ ಡಿಲೇ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ. ದೋಸೆಗೆ ಅಂತ ಗೋಬಿ ಮತ್ತು ಆಲೂಗಡ್ಡೆ ಬಳಸಿ ನಾನು ಸಾಗು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಗೋಬಿಯನ್ನು ತೊಳೆದ್ಬಿಟ್ಟು ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಪಾತ್ರೆಗೆ ಈರುಳ್ಳಿ, ಸ್ಪೈಸಸ್ ಎಲ್ಲ ಹಾಕ್ಕೊಂಡು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬೇಯಿಸ್ಕೊಂಡು, ಆ ಬೇಯಿಸ್ಕೊಂಡಿರೋದೆಲ್ಲ ತಣ್ಣಗಾದ್ಮೇಲೆ ನಾವು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೋದು. ಅದೇ ನೀರಿಗೆ ನಾನು ಆಲೂಗಡ್ಡೆ ಕೂಡ ಸ್ಲೈಸ್ ಮಾಡಿ ಒಂದು 5 to 6 ನಿಮಿಷ ಬೇಯಿಸ್ಕೊಳ್ತೀನಿ. ಈ ಕಡೆ ಗೋಬಿ ಕೂಡ ಆಲ್ರೆಡಿ ಚೆನ್ನಾಗಿ ಬೆಂದಿದೆ. ಸೊ ಅದನ್ನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬೇಯಿಸ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಸ್ಪೈಸಸನ್ನು ರುಬ್ಕೊಳ್ಳೋಕೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಲೈಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು, ಜೀರಿಗೆ ಹಾಕ್ಕೊಂಡು, ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡು ಬಾಡಿಸ್ಕೊಂಡು, ನೆನೆಸಿಟ್ಕೊಂಡಿರೋವಂಥ ಬಟಾಣಿ ಕಾಳು ಕೂಡ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡು, ಬೇಯಿಸ್ಕೊಂಡಿರುವಂಥ ಆಲೂಗಡ್ಡೆ ಮತ್ತು ಗೋಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1-2-3 ನಿಮಿಷ ಬೇಯಿಸ್ಕೊಳ್ತೀನಿ ಎಲ್ಲ ಚೆನ್ನಾಗಿ. ಈಗ ಚೆನ್ನಾಗಿ ಬೆಂದಾದಮೇಲೆ ತರಕಾರಿ, ಕಾಳು ಎಲ್ಲ ರುಬ್ಕೊಂಡಿರೋವಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತೀನಿ, ಸಾಗು ಜಾಸ್ತಿ ನೀರಿದ್ದರೆ ಚೆನ್ನಾಗಿರೋದಿಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿರೋವಂಥ ಗೋಬಿ ಮತ್ತು ಆಲೂಗಡ್ಡೆದು ಸಾಗು ರೆಡಿ ಆಗುತ್ತೆ. ಇದು ಚಪಾತಿಗಾಗಲಿ ದೋಸೆಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ಕೊನೆಗೆ ಫಿನಿಶಿಂಗಲ್ಲಿ ನಾನು ಕಸೂರಿ ಮೇಥಿ ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯ, ಚಟ್ನಿ ಎಲ್ಲ ದೋಸೆಗೆ ರೆಡಿ ಮಾಡಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ನಮ್ಮ ಮನೆಯವ್ರಿಗೆ ಬಟ್ಟೆ, ವಾಟರ್ ಬಾಟಲ್ ಎಲ್ಲ ರೆಡಿ ಮಾಡಿಕೊಟ್ಟು ನನಗೆ ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ಪೂಜೆ ಆಗಿದ ತಕ್ಷಣ ಬಿಸಿನೀರು ಕುಡಿದು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತೇಳಿ ಮೊದಲಿಗೆ ನಾನು ಬೇಗ ಅಡುಗೆ ಮಾಡಿಬಿಟ್ಟು ಆಮೇಲೆ ಬಿಸಿನೀರು ಕಾಯಿಸ್ಕೊಂಡು ಕುಡಿದು, ಹಾಲು ಖಾಲಿ ಆಗಿತ್ತು, ಹೋಗಿ ತೊಗೊಬಂದು ಹಾಲು ಕಾಯಿಸ್ಬಿಟ್ಟು ನಮ್ಮ ಮನೆಯವರು ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದರು, ಅವ್ರಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಚಳಿಗಾಲದಲ್ಲಿ ದೋಸೆ ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗೋದಿಲ್ಲ. ಚೆನ್ನಾಗಿ ಫರ್ಮೆಂಟೇಷನ್ ಆಗಬೇಕು, ಸ್ವಲ್ಪ ಉಬ್ಬಿ ಬರಬೇಕು, ಹಿಟ್ಟು ಸಾಫ್ಟಾಗಿರಬೇಕು ದೋಸೆ ಅಂತ ಅಂದರೆ ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಹಾಕಿ ನೆನೆಸಿಟ್ಕೊಂಡ್ರೆ ಆರಾಮಾಗಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ನಾನು ಸೆಟ್ ದೋಸೆ ಹಾಕ್ಕೊಂಡಿದ್ದೆ, ತುಂಬಾ ಸಾಫ್ಟಾಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಈಗ ಸೆಟ್ ದೋಸೆ ಜೊತೆಗೆ ಪುದೀನ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ಆಲೂ ಮತ್ತು ಗೋಬಿದು ಸಾಗು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ದೋಸೆ ನೀವು ನೋಡೋದ್ರಲ್ಲೇ ಗೊತ್ತಾಗ್ತಿದೆ, ಆ ತೂತ ಜಾಸ್ತಿ ಇದೆ, ಅದರಲ್ಲೇ ಗೊತ್ತಾಗುತ್ತೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಹಿಟ್ಟು, ಹಾಗೆ ಎಷ್ಟು ಸಾಫ್ಟಾಗಿ ಕೂಡ ಬಂದಿದೆ. ಈ ಥರ ಚಳಿಗಾಲದಲ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬರಬೇಕು, ದೋಸೆ ಸಾಫ್ಟಾಗಿ ಬರಬೇಕು ಅಂದರೆ ನಾನು ಹೇಳಿದ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, 100% ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯವರು ಹೋಗೋ ಅಷ್ಟರೊಳಗಡೆ ನಮ್ಮ ಧ್ವನಿ ಎದ್ಬಿಟ್ಟಿದ್ಲು. ಪ್ರತಿದಿನ ಅವ್ರು ಹೋಗುವಾಗ ಅಳ್ತಾ ಇದ್ಲು, ಅವಳಿಗೆ ಗೊತ್ತಿಲ್ಲದೆ ಇರೋ ಥರ ಹೋಗ್ತಾ ಇದ್ರು. ಬಟ್ ಇವತ್ತೇನೋ ಗೊತ್ತಿಲ್ಲ, ಅವಳೇ ಹುಷಾರು ಪಾಪ ಅಂತ ಹೇಳ್ಬಿಟ್ಟು ಬಾಯ್ ಮಾಡಿ ಕಳಿಸ್ತಾ ಇದ್ಲು. ಆ್ಯಕ್ಚುಲಿ ನಮ್ಮಿಬ್ರಿಗೂ ಶಾಕ್ ಆಯಿತು. ಧ್ವನಿ ಕೂಡ ರೆಡಿಯಾಗಿ ಪ್ರಾರ್ಥನೆ ಕೂಡ ಮುಗಿಸ್ಕೊಂಡ್ಲು. ದೇವರಿಗೆ ಇವತ್ತು ನೈವೇದ್ಯ ಪಾಯಸ ಮಾಡಿದ್ದೆ, ಅದೇ ನೈವೇದ್ಯ ಕೂಡ ತಿಂದವಳು. ಪ್ರತಿ ವಾರ ನಾನು ನೈವೇದ್ಯಕ್ಕೆ ಮಾಡಿರುವಂಥ ಪ್ರಸಾದ ಧ್ವನಿ ತಿಂತಾಳೆ. ಹೋಗುವಾಗ ಸ್ವಲ್ಪ ಅಳ್ತಾ ಇದ್ಲು. ಸಾಟರ್ಡೆ ಸ್ವಲ್ಪ ರಜಾ ಹಾಕ್ಸಿದ್ದೆ, ನನಗೂ ಹುಷಾರಿರಲಿಲ್ಲ, ಹಾಗೆ ನಮ್ಮ ಮನೇಲಿ ಗೆಸ್ಟ್ ಬಂದಿದ್ರು ಅಂತೇಳಿ ಕರ್ಕೊಂಡು ಹೋಗಿ ಬರೋಕ್ಕಾಗಿರಲಿಲ್ಲ. ರಜಾ ಹಾಕ್ಸಿದ್ರೆ ಸ್ವಲ್ಪ ಅವಳದು ಪ್ರಾಬ್ಲಮ್ಮು, ಹೋಗೋಕೆ ಅಳ್ತಾ ಇರ್ತಾಳೆ.
ಅಲ್ಲಿಂದ ಬಂದು ಟಿಫನ್ ತಿಂದು ಬಟ್ಟೆ ಎಲ್ಲ ಒಣಗಾಕಿ ಮಿಕ್ಕಿರೋ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅದಾದ್ಮೇಲೆ ಧ್ವನಿ ಕರ್ಕೊಂಬರಕ್ಕೆ ಹೋಗಿದ್ದೆ. ನನ್ನ ತಂಗಿ ಮತ್ತು ತಂಗಿ ಮಗಳು ಕೂಡ ಬಂದಿದ್ರು. ಧ್ವನಿಗೆ ಸರ್ಪ್ರೈಸು ಆ್ಯಕ್ಚುಲಿ ಸಡನ್ನಾಗಿ ಅವಳನ್ನ ತಂಗಿನ ತೋರಿಸಿದ್ದು ತುಂಬಾ ಖುಷಿ ಆದ್ಲು. ಹಾಗೆ ಮಾರ್ಟಿಗೆ ಕೂಡ ಹೋಗಿದ್ವಿ. ಕೆಲವೊಂದು ಐಟಮ್ಸ್ ತೊಗೊಳ್ಳೋದಾಗಿತ್ತು, ಅದಕ್ಕೆ ಹೋಗಿದ್ವಿ. ಕಮ್ಮಿ ಬೆಲೆಯಲ್ಲಿ ತುಂಬಾ ಐಟಮ್ಸ್ ಇದೆ. ಪ್ಲಾಸ್ಟಿಕ್ ಐಟಮ್ಸು, ಸೆರಾಮಿಕ್ಸ್ ಎಲ್ಲ ತುಂಬಾ ಕಮ್ಮಿ ಬೆಲೆಯಲ್ಲಿತ್ತು. ನನಗೆ ಬೇಕಾಗಿರೋವಂಥ ಒಂದು 2-3 ಐಟಮ್ಸ್ ಅಷ್ಟೇ ಇದ್ದಿದ್ದು. ಅದನ್ನೆಲ್ಲ ತಗೊಂಡು ಬಂದ್ವಿ. ತೊಗೊಬಂದಾದ್ಮೇಲೆ ಎಗೇನ್ ಆಫ್ಟರ್ನೂನ್ ದೋಸೆ. ನಮ್ಮ ತಂಗಿ ದೋಸೆ ಹಾಕ್ಕೊಟ್ಟಿದ್ಲು. ಅಕ್ಕ ತಂಗಿ ಇಬ್ಬರು ಕೂಡ ಒಟ್ಟಿಗೆ ತಿಂತಾ ಇದ್ರು. ನಾನು ತೊಗೊಬಂದಿರೋವಂಥ ಐಟಮ್ಸ್ ತೋರಿಸ್ತಾ ಇದ್ದೀನಿ. ಇದು ಸೆರಾಮಿಕ್ ಬೌಲು 29 ರುಪೀಸಿಗೆ. 12 ಪೀಸಸ್ ಪ್ಲಾಸ್ಟಿಕ್ ಬೌಲ್ ಬಂದುಬಿಟ್ಟು 69ಗಿತ್ತು. ನನಗೋಸ್ಕರ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು, ಅದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ತೊಗೊಬಂದಿದ್ದೆ. ನನ್ನ ತಂಗಿಯವ್ರ ಹಸ್ಬೆಂಡ್ಗೆ ಪೂಮಾದು ಒಂದು ಜಾಕೆಟ್ ತೊಗೊಂಡಿದ್ಲು, ಜರ್ಕಿನ್ ಥರದ್ದು. ತುಂಬ ಚೆನ್ನಾಗಿತ್ತು. 2 in 1 ಬೋತ್ ಸೈಡ್ಸ್ ಯೂಸ್ ಮಾಡ್ಬೋದು. ನನ್ನ ತಂಗಿಯರೆಲ್ಲ ಹೋಗಿದ್ರು. ನಾನು ಕೂಡ ಹಾಸ್ಪಿಟಲ್ಗೆ ಹೋಗಿ ಬಂದೆ. ಇನ್ನು ಮತ್ತೆ ಅದೇ ಥರನೇ ಮೈಲ್ಡ್ ಫೀವರ್ ಇತ್ತು, ಬಾಡಿ ಪೇಯ್ನ್ ಎಲ್ಲ ಇತ್ತು. ಹಾಸ್ಪಿಟಲ್ಗೆ ಹೋಗಿ ಬಂದು ಧ್ವನಿ ಯಾಕೋ ತುಂಬ ಹಠ ಮಾಡ್ತಾ ಇದ್ಲು, ಅದಕ್ಕೆ ಅವಳಿಗೂ ದೃಷ್ಟಿ ತೆಗೆದಾಯಿತು. ನೆಕ್ಸ್ಟ್ ಫಿಶ್ ಬೌಲನ್ನು ಕ್ಲೀನ್ ಮಾಡಿಕೊಂಡು, ಫುಡ್ ಮಾತ್ರ ಪ್ರತಿದಿನ ಧ್ವನಿನೇ ನಾನೇ ಹಾಕ್ತೀನಿ ಅಂತ ಹಾಕ್ತಾಳೆ. ಸ್ವಲ್ಪ ಹೊತ್ತು ಓದ್ಕೊಂಡ್ಳು. ಅದಾದಮೇಲೆ ನಾನು ಬಟ್ಟೆ ಫೋಲ್ಡ್ ಮಾಡೋಣ ಅಂತ ಹೋದೆ, ಅಲ್ಲಿಗೂ ಕೂಡ ಬಂದಳು. ಅವಳು ಸ್ಕಾರ್ಫಲ್ಲಿ, ನನಗೆ ಗೊತ್ತಿಲ್ಲ ಯಾರು ಹೇಳ್ಕೊಟ್ರು ಅಂತ, ನಾನು ತೋರಿಸಿರಲಿಲ್ಲ ಆ್ಯಕ್ಚುಲಿ. ಸ್ಕಾರ್ಫ್ ತೊಗೊಂಡು ಏರೋಪ್ಲೇನ್ ಅಂತ ಮಾಡ್ತಾ ಇದ್ದಾಳೆ. ನಾನು ಸ್ಕಾರ್ಫಲ್ಲಿ ಗೊಂಬೆ ಮಾಡೋದು ತೋರಿಸಿದ್ದೆ, ಬಟ್ ಏರೋಪ್ಲೇನ್ ಮಾಡೋದು ತೋರಿಸಿರಲಿಲ್ಲ. ಅವಳೊಬ್ಬಳೇ ಅದನ್ನು ಮಾಡ್ತಾ ಇದ್ದಾಳೆ. ಅದು ಯಾವಾಗ ಅವಳಿಗೆ ಐಡಿಯಾ ಬಂತು ಅಂತ ಗೊತ್ತಿಲ್ಲ. ಹಾಗೆ ಧ್ವನಿಗೆ ಇತ್ತೀಚೆಗೆ ಸ್ಲೇಟು ಮತ್ತು ಬಳಪದ ಮೇಲೆ ತುಂಬ ಇಂಟ್ರೆಸ್ಟ್ ಬಂದಿದೆ. ಇಂಟ್ರೆಸ್ಟ್ ಯಾಕೆ ಬಂತು ಅಂದರೆ, ಅವ್ರ ಅಪ್ಪಾಜಿ ಸ್ವಲ್ಪ ಅನಿಮಲ್ಸು ಮತ್ತು ಬರ್ಡ್ಸು, ಈ ಪ್ಲ್ಯಾಂಟ್ಸು, ಫ್ಲವರ್ಸು ಎಲ್ಲ ಡ್ರಾಯಿಂಗ್ಸು ಸ್ಲೇಟ್ ಮೇಲೆ ಬರೆದು ತೋರಿಸ್ತಾ ಇದ್ರು. ಹಾಗಾಗಿ ಅವಾಗಿಂದ ಅವಳಿಗೆ ತುಂಬಾ ಸ್ಲೇಟು ಮತ್ತು ಬಳಪದ ಮೇಲೆ ಆಸೆ ಆಗಿಬಿಟ್ಟಿದೆ. ತುಂಬ ಗೀಚ್ತಾ ಇರ್ತಾಳೆ, ಅವಳಿಗೆ ಏನೇನು ಬೇಕೋ ಅದೆಲ್ಲ ಅಂದ್ರೂ. ಹಾಗೆ ಸ್ಪೈಸಸ್ ಎಲ್ಲ ತೊಗೊಬಂದಿದ್ದೆ. ಸ್ಪೈಸಸ್ ಎಲ್ಲ ಮತ್ತೆ ರೀಸ್ಟಾಕ್ ಮಾಡ್ಕೊಳ್ತಾ ಇದ್ದೆ. ಸ್ಪೈಸಸ್ ಕೂಡ ನನ್ನ ಮಗಳು ಒಂದು ಕೂಡ ಬಿಟ್ಟಿಲ್ಲ. ಎಲ್ಲದನ್ನು ಕೂಡ ಖಾರ ಇದ್ದರೂ ಕೂಡ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡ್ತಾಳೆ. ಈಗ ಧ್ವನಿ ರಸಮ್ ಮಾಡ್ತಾ ಇದ್ದಾಳೆ. ನಾನು ಮಾಡ್ತೀನಿ ಅಂತ ಹಠ ಮಾಡಿ ಮಾಡ್ತಾ ಇದ್ದಾಳೆ. ಬೆಳ್ಳುಳ್ಳಿ, ಒಣಮೆಣಸಿಕಾಯಿ, ಹಾಗೆ ಕಾಳುಮೆಣಸು, ಸ್ವಲ್ಪ ಲವಂಗ, ಸ್ವಲ್ಪ ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ತೀನಿ. ನಾನು ಡ್ರೈ ರುಬ್ಕೊಳ್ತೀನಿ, ಯಾವುದೇ ನೀರು ಹಾಕೋದಿಲ್ಲ, ಹಾಗೆ ರುಬ್ಕೊಳ್ಬೇಕು. ನೆಕ್ಸ್ಟ್ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು, 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಹಸಿಮೆಣಸಿಕಾಯಿ, 1 ಟೊಮೆಟೊ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು, ರುಬ್ಕೊಂಡಿರುವಂಥ ಖಾರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು. ಹಾಗೆ ನೆನೆಸಿಟ್ಕೊಂಡಿರುವಂಥ ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣಿನ ಸಮೇತ ಕೂಡ ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಾಯಿ ಕೆಟ್ಟಾಗಿತ್ತು, ಅದಕ್ಕೆ ಸ್ವಲ್ಪ ಖಾರವಾಗಿ ರಸಮ್ ಮಾಡ್ಕೊಂಡಿದ್ದೆ. ಅನ್ನ ನಾನು ಕೆಲವೊಮ್ಮೆ ಪಾತ್ರೆಯಲ್ಲಿ ಮಾಡ್ತೀನಿ, ಕೆಲವೊಮ್ಮೆ ಕುಕ್ಕರಲ್ಲಿ ಮಾಡ್ತೀನಿ. ಟೈಮ್ ಇದ್ದಾಗೆಲ್ಲ ಪಾತ್ರೆಯಲ್ಲೇ ಜಾಸ್ತಿ ಮಾಡೋದು. ಪಾತ್ರೆಯಲ್ಲಿ ಮಾಡೋದ್ರಿಂದ ಅನ್ನ ಸ್ವಲ್ಪ ಜಾಸ್ತಿ ಹರಳಾಗಿ ಬರುತ್ತೆ, ಹಾಗೆ ಜಾಸ್ತಿ ಕೂಡ ಹಡವು ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾನು ಕೆಲವೊಮ್ಮೆ ಪಾತ್ರೆಯಲ್ಲಿ ಮಾಡ್ತೀನಿ. ನಾನು ಏನು ಕೆಲಸ ಮಾಡಿದ್ರು ನನ್ನ ಮಗಳು ನನ್ನ ಜೊತೆಗೆ ಮಿಂಗಲ್ ಆಗ್ತಾ ಇರ್ತಾಳೆ. ನೆಕ್ಸ್ಟು ಅದಾದಮೇಲೆ ಅವಳಿಗೆ ಹಾಕ್ಕೊಟ್ಟಿದ್ದೆ ಬೌಲಲ್ಲಿ. ಹೊಸ ಬೌಲ್ ಅಂತ ಹೇಳ್ಬಿಟ್ಟು ಅವಳೇ ತಿಂತಾ ಇದ್ಲು ಇಷ್ಟಪಟ್ಟು. ಚಳಿಗಾಲಕ್ಕೆ ರಸಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ಎಲ್ರಿಗೂ ಇಷ್ಟ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಿರಲಿಲ್ಲ, ರಸಮ್ ತಿನ್ನಬೇಕು ಅಂತ ತುಂಬ ಅನಿಸಿತ್ತು, ಅದಕ್ಕೆ ಇವತ್ತು ರಸಮ್ ಮಾಡಿದ್ದೆ. ಹಾಗೆ ನಾನು ರಸಮ್ ಯಾವಾಗ ಮಾಡಿದ್ರೂ ಕೂಡ ಹಪ್ಪಳ ಕರಿತೀನಿ. ಹಪ್ಪಳದ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೇ ರಸಮ್ ಏನೋ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಂಟ್ರೆಸ್ಟ್ ಇದ್ದರೆ ಈ ರಸಮ್ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡ್ಬೋದು.
ಎಷ್ಟೇ ಕೆಲಸ ಆದ್ರೂ ಹೆಣ್ಮಕ್ಳದ್ದು ಕೆಲಸ ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ. ಬೆಳಿಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಕೆಲಸ ಇದ್ದೇ ಇರುತ್ತೆ ಅನಿಸುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎವ್ರಿ ಡೇ ನಾನು ಕ್ಲೀನಿಂಗ್ ಮುಗಿದ ತಕ್ಷಣ ಕ್ಲೀನಿಂಗ್ ಕ್ಲಾತ್ಸನ್ನು ವಾಶ್ ಮಾಡಿ ಹಾಕ್ಬಿಡ್ತೀನಿ. ಇಲ್ಲ ಅಂತಂದರೆ ಅದು ಸ್ಮೆಲ್ ಬಂದುಬಿಟ್ಟಿರುತ್ತೆ. ನೆಕ್ಸ್ಟ್ ಊಟ ಆದಮೇಲೆ ಎವ್ರಿ ಡೇ ಊಟ ಮಾಡಿದ ತಕ್ಷಣವೇ ಅವ್ರ ಅಪ್ಪಾಜಿನ ರೂಮಲ್ಲಿ ಕರ್ಕೊಂಡು ಹೋಗ್ಬಿಡ್ತಾಳೆ ನನ್ನ ಮಗಳು ಆಟ ಆಡೋದಕ್ಕೆ. ಸಾರಿ ಕೇಳು, ಪಪ್ಪ ಅಳ್ತೈತೆ. ಹೋಗಿ ಸಮಾಧಾನ ಮಾಡು ಪಪ್ಪನ. ಧ್ವನಿ ಮಾಡಿದ್ರು ಸಮಾಧಾನ ಮಾಡು ಪಪ್ಪನ. ಅಪ್ಪ ಮಗಳು ಆಟ ಆಡೋದು ಮುಗಿಸಿ ನಮ್ಮ ಅಪ್ಪಾಜಿ ಎವ್ರಿ ಡೇ ವಿಡಿಯೋ ಕಾಲಲ್ಲಿ ಮಾತಾಡಬೇಕು ಮೊಮ್ಮಗಳ ಜೊತೆ. ವಿಡಿಯೋ ಕಾಲ್ ಮಾತಾಡಿಬಿಟ್ಟು ಹಾಲು ಕುಡಿದು ನಾನಾಗೆ ಸ್ವಲ್ಪ ಬಿಸಿನೀರಲ್ಲಿ ಮುಕ್ಕಳಿಸೋಕ್ಕೆ ಹೇಳಿದರು. ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಅದನ್ನು ಮಾಡಿಕೊಂಡು ಟ್ಯಾಬ್ಲೆಟ್ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡಿ 11 ಮಲ್ಕೊಂಡಾಯಿತು. ಇದು ನನ್ನ ಮಂಡೇ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.